ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ಯಾಮಂ ರವೀಂದ್ರ ಅಮಿತದೀತಿ ಕಾಂತಿಯುಕ್ತಂ ಜ್ಞಾನಂ ಶರಂಚ ದದತಂ ಪ್ರಿಯಾ ಸಮೇತಂ ಸ್ವಾತ್ಮಸ್ವರೂಪಮಮಿತಂ ಹನುಮನ್ಮುಖೇಶು ಸಂದರ್ಶಯಂತಮಜಿತಂ ಸನತೋರುಗೀರ್ಭಿಃ ಉದ್ಯದ್ರವಿಪ್ರಕರ ಸನ್ನಿವಮಚ್ಯುತಾಂಕೆ ಸ್ವಾಸೀನಮಸ್ಯ ನುತೀತ್ಯವಚ ಪ್ರವೃತ್ತಿಂ ಧ್ಯಾಯೇದ್ಗದಾ ಅಭಯಕರಂ ಸ್ಮೃತಾಂಜಲಿಂತಂ ಪ್ರಾಣಂ ಯಥೇಷ್ಟತನುನ್ನತಕರ್ಮಶಕ್ತಿಂ. ಶ್ರೀಗುರುಭ್ಯೋ ನಮಃ. ಇವತ್ತು ವಿಶೇಷವಾಗಿ ರಾಮನವಮಿ, ಅದರ ಮೊದಲನೇ ದಿನ. ನಮಗೆ ರಾಮದೇವರ ಕಥೆ ಎಲ್ಲ ತುಂಬ ಗೊತ್ತಿರ್ಬೋದು, ಆದರೆ ಒಂದು ರಾಮ ಶಬ್ದದ ಅರ್ಥ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಅದಕ್ಕೋಸ್ಕರ ಇವತ್ತು ರಾಮ ಶಬ್ದದ ಬಗ್ಗೆ ಅರ್ಥವನ್ನು ಹೇಳುವ ಎಂಬುದಾಗಿದ್ದೇನೆ. ಮೊದಲಿಗೆ ರಾಮ ಎಂಬಂತಹ ಶಬ್ದದ ಅರ್ಥ ಏನು ಅಂತ ಹೇಳಿದರೆ ಆನಂದವನ್ನು ಕೊಡುವವ ಎಂಬುದಾಗಿ. ಇಲ್ಲಿ ರಾಮ ಎಂಬಂತಹ ಶಬ್ದದಲ್ಲಿ ಮೂರು ರೀತಿಯಾದಂತಹ ಶಬ್ದ ಉಂಟು. ಒಂದು ಋ, ಮತ್ತೊಂದು ಆ, ಮತ್ತೊಂದು ಮಾ ಎಂಬುದಾಗಿ. ಇಲ್ಲಿ ಋ ಅಂತ ಹೇಳಿದರೆ ಅಗ್ನಿ ಎಂಬುದಾಗಿ ಅರ್ಥ. ಅಂತ ಹೇಳಿದರೆ ನಮ್ಮಲ್ಲಿರುವಂತಹ ದೋಷಗಳನ್ನೆಲ್ಲ ಕಳೆಯುವವನು ಯಾರು ಅಂತ ಹೇಳಿದರೆ ರಾಮ. ಅದಕ್ಕೋಸ್ಕರ ಅಗ್ನಿಕಾರಕತ್ವವು ಸಮೇತ ಆ ರಾಮದೇವರಿಗೆ ಹೇಳಲಿಕ್ಕಾಗ್ತದೆ. ಅದೇ ರೀತಿಯಾಗಿ ಆಕಾರ ಅಂತ ಹೇಳಿದರೆ ಆ ಅಂತ ಹೇಳಿದರೆ ಸೂರ್ಯ ಎಂಬುದಾಗಿ ಅರ್ಥ. ಸೂರ್ಯ ವಂಶದಲ್ಲಿ ಬಂದಿದ್ದು, ಅದರಿಂದಾಗಿ ನಮ್ಮಲ್ಲಿರುವಂತಹ ಅಜ್ಞಾನ ಎಂಬುವಂಥದ್ದು ಏನುಂಟು ಆ ಅಜ್ಞಾನವನ್ನು ಕಳೆಯುವವ ಅಂತ ಹೇಳಿದರೆ ಒಳ್ಳೆಯ ರೀತಿಯಾಗಿ ಪ್ರಕಾಶವನ್ನು ಕೊಡುವವ ಎಂಬುದಾಗಿ. ಆ ರೀತಿಯಾಗಿ ನಮಗೂ ಸಮೇತ ಒಳ್ಳೆಯ ರೀತಿಯಾದಂತಹ ಜ್ಞಾನ ಕೊಡಬೇಕು, ಅಲ್ಲ ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಾದಂತಹ ಬೆಳಕು ಬೇಕು ಎಂಬುದಾಗಿದ್ದರೆ ಆಗ ರಾಮದೇವರನ್ನು ನೆನೆಸಬೇಕು. ಅದು ಅಕಾರ ಶಬ್ದದಿಂದ ನಮಗೆ ಗೊತ್ತಾಗ್ತದೆ ಎಂಬುದಾಗಿ. ಇನ್ನೊಂದು ಮಕಾರ. ಮಕಾರ ಅಂತ ಹೇಳಿದರೆ ಚಂದ್ರ ಎಂಬುದಾಗಿ ಅರ್ಥ. ಇಲ್ಲಿ ಚಂದ್ರ ಅಂತ ಹೇಳಿದರೆ ನಮ್ಮ ತಾಪತ್ರಯ ಅಂತ ಹೇಳಿದರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕವಾದಂತಹ ಏನು ತಾಪತ್ರಯಗಳುಂಟು ಅದನ್ನೆಲ್ಲ ಕಳೆಯುವವ ಯಾರು ಅಂತ ಹೇಳಿದರೆ ರಾಮ ಎಂಬುದಾಗಿ. ಈ ರೀತಿಯಾಗಿ ರಾಮ ಶಬ್ದದ ಅರ್ಥ ನಮ್ಮ ಎಲ್ಲ ರೀತಿಯಾದಂತಹ ಜ್ಞಾನಕ್ಕೂ ಸಮೇತ ಅವನೇ ಕಾರಣ, ನಮ್ಮ ಜೀವನದ್ದಕ್ಕೂ ಸಮೇತ ಬೆಳಕನ್ನು ಕೊಡುವವನು ಅವನೇ ಅಂತ ಹೇಳಿದರೆ ಬೆಳಕನ್ನು ತೋರಿಸುವವ ಅವನೇ. ಆದ್ದರಿಂದಾಗಿ ರಾಮ ಎಂಬುದಾಗಿ. ಅದೇ ರೀತಿಯಾಗಿ ರಾಮದೇವರ ಕೆಲಸ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದರೆ ಮೊದಲಿಗೆ ದುಷ್ಟ ಜನರಿಗೆ ಕೆಟ್ಟದ್ದನ್ನು ಕೊಡ್ತಾರೆ, ಮತ್ತೆ ಒಳ್ಳೆಯದನ್ನು ಕೊಡ್ತಾರೆ, ಮತ್ತೆ ಕೆಟ್ಟದ್ದನ್ನು ಕೊಡ್ತಾರೆ ಅಂತ ಹೇಳಿದರೆ ಈಗ ಒಂದು ವಾಲಿ ಮತ್ತು ಸುಗ್ರೀವರ ಕಥೆಯನ್ನು ನೋಡುವಾಗ ಅಲ್ಲಿ ಮೊದಲಿಗೆ ವಾಲಿಗೆ ತುಂಬ ರೀತಿಯಾದಂತಹ ರಾಜ್ಯಭಾರವನ್ನು ಮಾಡುವಂತಹ ಯೋಗ್ಯತೆ ಎಲ್ಲ ಇತ್ತು. ಅದೇ ರೀತಿಯಾಗಿ ಒಂದು ರಾಜ್ಯದ ರಾಜನಾಗುವಂತಹ ಯೋಗ್ಯತೆ ಇತ್ತು, ಯೋಗ ಇತ್ತು ಅವನಿಗೆ. ಆದರೆ ರಾಮದೇವರು ಬಂದ ಮೇಲೆ ಅದು ಅವನಿಗೆ ಯೋಗ್ಯತೆ ಇಲ್ಲದೇ ಇರುವಂತಹ ಪಟ್ಟ ಎಂಬುದಾಗಿ ತಿಳಿದುಕೊಂಡು ಸುಗ್ರೀವನೇ ಕೊಟ್ಟರಂತೆ. ಅದೇ ರೀತಿಯಾಗಿ ಸಜ್ಜನರಿಗೂ ಸಮೇತ ಮೊದಲಿಗೆ ಕೆಟ್ಟದ್ದನ್ನು ಕೊಡ್ತಾರೆ, ತದನಂತರದಲ್ಲಿ ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ರಾವಣನ ಕಥೆಯೂ ಸಮೇತ ಅದೇ ಥರ. ಅಂತ ಹೇಳಿದರೆ ಫಸ್ಟಿಗೆ ಸೀತೆಯನ್ನು ಅಪಹಾರ ಮಾಡುವಾಗ ಅವನಿಗೆ ಖುಷಿಯಾಯಿತು ರಾವಣನಿಗೆ, ಆದರೆ ತದನಂತರದಲ್ಲಿ ಅವನಿಗೆ ದುಃಖ ಆಯಿತು ಅಂತ ಹೇಳಿ. ಅದೇ ರೀತಿಯಾಗಿ ಈಗಲೂ ಸಮೇತ ತುಂಬ ರೀತಿಯಾದಂತಹ ಈಗ ರಾಜಕಾರಣಿಗಳಿರ್ಬೋದು ಅಥವಾ ಬೇರೆ ಎಲ್ಲರೂ ಸಮೇತ ಅವರಿಗೆ ಬೇಕಾದಾಗಿ ಇರ್ತಾರೆ. ಅಂತ ಹೇಳಿದರೆ ಐಷಾರಾಮಿಯಾಗಿರ್ತಾರೆ, ದೊಡ್ಡ ದೊಡ್ಡ ಗಾಡೀಲಿ ಹೋಗ್ತಾರೆ, ಹೆಲಿಕಾಪ್ಟ್ರಲ್ಲಿ ಹೋಗ್ತಾರೆ, ಫ್ಲೈಟಲ್ಲಿ ಹೋಗ್ತಾರೆ. ಆದರೆ ಅದು ಮುಂದಕ್ಕೆ ಯಾವುದಾದ್ರು ಒಂದು ದಿನ ಆದರೂ ಅವರಿಗೆ ಅದರ ಬಗ್ಗೆ ಅಂತ ಹೇಳಿದರೆ ಏನು ತಪ್ಪು ಮಾಡಿ ಈ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೋ ಅದರ ಒಂದು ಅನುಭವಿಸ್ಲಿಕ್ಕೆ ಒಂದು ಇದ್ದೇ ಇರ್ತದೆ ಅಂಥೇಳಿ. ಆ ರೀತಿಯಾಗಿ ನಾವು ಸಜ್ಜನರಾಗಿರೋ ಎಲ್ಲರೂ ಸಮೇತ ಮೊದಲಿಗೆ ಅವರಿಗೆ ಕಷ್ಟವಿದ್ದೇ ಇರ್ತದೆ, ಆದರೆ ಮುಂದಕ್ಕೆ ಸುಖ ಬರ್ತದೆ. ಆದರೆ ದುಷ್ಟರಿಗೆ ಯಾವತ್ತೂ ಸಮೇತ ಮೊದಲಿಗೆ ಸುಖ ಇರ್ತದೆ, ತದನಂತರದಲ್ಲಿ ಕಷ್ಟ ಬರ್ತದೆ ಎಂಬುದಾಗಿ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲೂ ಸಮೇತ ಕಷ್ಟ ಬಂತು ಅಂತ ಹೇಳಿದ ಮೇಲೆ ಆಗ ಮುಂದಕ್ಕೆ ಸಮೇತ ಸುಖ ಬರಲಿಕ್ಕುಂಟು ಎಂಬುದನ್ನು ನಾವು ತಿಳಿಯಲೇಬೇಕು. ಯಾಕೆಂತ ಹೇಳಿದರೆ ದಾಸರು ಸಮೇತ ಹಿಂದೆಲ್ಲ ಹೇಳುವಾಗ ಕಷ್ಟವನ್ನು ಕೊಡು, ಆದರೆ ಆ ಕಷ್ಟವನ್ನು ಪರಿಹಾರ ಮಾಡುವಂಥದ್ದು, ಇಲ್ಲಂತ ಹೇಳಿದರೆ ಆ ಕಷ್ಟವನ್ನು ಯಾವ ರೀತಿಯಾಗಿ ನಮಗೆ ನುಂಗಿಕೊಳ್ಬೇಕು ಆ ರೀತಿಯಾದಂತಹ ಒಂದು ದಾರಿಯನ್ನು ತೋರಿಸು ಎಂಬುದಾಗಿ ದಾಸರು ಸಮೇತ ಹೇಳಿದ್ದಾರೆ. ಆ ರೀತಿಯಾಗಿ ನಾವು ಎಲ್ಲರೂ ಸಮೇತ ಒಂದು ಕಷ್ಟ ಬಂತು ಅಂತ ಹೇಳಿದರೆ ಆಗ ದುಃಖವನ್ನು ಪಡಬಾರ್ದು. ಆ ಕಷ್ಟವೂ ಸಮೇತ ಆ ದೇವರಿಂದ ಒದಗಿ ಬಂತು, ಸುಖ ಬಂದಾಗಲೂ ಸಮೇತ ಆ ದೇವರಿಂದ ಒದಗಿ ಬಂತು ಎಂಬುದಾಗಿ ನಮಗೆ ಆ ರೀತಿಯಾದಂತಹ ಜ್ಞಾನ ಬೇಕು ಎಂಬುದಾಗಿ. ಇನ್ನೊಂದು ಆ ರಾಮ ಶಬ್ದದ ಅರ್ಥವೂ ಸಮೇತ ಅದೇ ರೀತಿಯಾಗಿ ರಮು ಕ್ರೀಡಾಯಾಮ್ ಅಂತ ಹೇಳಿದರೆ ಇನ್ನೊಂದು ವಿಚಾರವನ್ನು ಹೇಳುವಾಗ ರಮಂತೆ ಯೋಗಿನಃ ಅಸ್ಮಿನ್ ಇತಿ ರಾಮಃ ಅಂತ ಹೇಳಿದರೆ ಯೋಗಿಗಳಿಗೆ ಒಳ್ಳೆಯ ರೀತಿಯಾದಂತಹ ಆನಂದವನ್ನು ಕೊಡುವವ ಎಂಬುದಾಗಿ. ಯೋಗಿಗಳಾಗಬೇಕು ಅಂತ ಹೇಳಿದರೆ ಏನಾಗಬೇಕು ಅಂತ ಹೇಳಿದರೆ ಮೊದಲಿಗೆ ಕಷ್ಟ ಬಿಡಲೇಬೇಕು. ಆ ರೀತಿಯಾಗಿ
ಯೋಗಿಗಳಾಗಬೇಕು ಅಂತ ಹೇಳಿದರೆ ಕಷ್ಟ ಬರಲೇಬೇಕು. ಆ ಕಷ್ಟವನ್ನು ಸಮೇತ ನಮಗೆ ಸಹಿಸಿಕೊಂಡು ನಾವು ದೇವರನ್ನು ಭಜನೆ ಮಾಡುವಂತಹದ್ದು, ದೇವರ ಉದ್ದೇಶವಾಗಿ ಭಕ್ತಿ ಮಾಡುವಂತಹದ್ದು, ದೇವರ ಉದ್ದೇಶವಾಗಿ ಸ್ನೇಹವನ್ನು ಬೆಳೆಸ್ಕೊಳ್ಳುವಂತಹದ್ದು. ಅದೇ ರೀತಿಯಾಗಿ ದೇವರ ಉದ್ದೇಶದಲ್ಲಿ ಬೇರೆಯವರು ಬೇರೆ ರೀತಿಯಾಗಿ ಮಾತಾಡುವಾಗ ಅದನ್ನು ಖಂಡಿಸುವಂತಹದ್ದು, ಇದೆಲ್ಲವೂ ಸಮೇತ ಆ ರಾಮದೇವರ ಒಂದು ಅನುಗ್ರಹಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ. ಆ ರೀತಿಯಾಗಿ ರಾಮ ಎಂಬುವ ಶಬ್ದದ ಅರ್ಥವೇ ಆನಂದ ಕೊಡುವವ ಎಂಬುದಾಗಿ. ಆದ್ದರಿಂದಾಗಿ ಯಾವತ್ತಾದರೂ ಒಂದು ದಿವಸ ಆದರೂ ಆನಂದವನ್ನು ಕೊಡ್ತಾನೆ ಅಂತ ಹೇಳಿ. ಆ ರೀತಿಯಾಗಿ ಇವತ್ತು ಒಂದು ಯುಗಾದಿಯ ಒಂದು ಪರ್ವಕಾಲ. ಇದೇ ರೀತಿಯಾಗಿ ಎಲ್ಲರಿಗೂ ಸಮೇತ ಬೆಳಕು ಹಚ್ಚುವುದು ಅಂತ ಹೇಳಿದರೆ ಕತ್ತಲೆ ಹೋಗ್ತದೆ ಅಂತ ಹೇಳಿ. ಅದೇ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಜ್ಞಾನ ಬೇಕು ಅಂತ ಹೇಳಿದರೆ ಕಷ್ಟ ನಿವಾರಣೆ ಆಗಬೇಕು. ಒಬ್ಬೊಬ್ಬರಿಗೆ ಜ್ಞಾನ ಎಂಬುವಂಥದ್ದು ಬರಬೇಕು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆಶಯಗಳಲ್ಲಿರ್ತವೆ. ಆ ರೀತಿಯಾದಂತಹ ಎಲ್ಲ ರೀತಿಯಾದಂಥ ಆಶಯವನ್ನು ಸಮೇತ ಆ ರಾಮದೇವರು ಎಲ್ಲರಿಗೂ ಕೊಡಲಿ ಎಂಬುದಾಗಿ ಈ ರಾಮನವಮಿಯ ಪ್ರಥಮ ಕಾಲದಲ್ಲಿ ದೇವರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಕೃಷ್ಣ ಅರ್ಪಣಮಸ್ತು.